ಎರಡನೇದು ಈಗ ನಾವು ಕೋರ್ಟಲ್ಲಿ ಇಡಿ ಕೋರ್ಟಲ್ಲಿ ಈಗಾಗಲೇ ವಜಾ ಆಗಿದೆ. ಆಮೇಲೆ ಇನ್ನೊಂದು FIR ಹಾಕಿದ್ದಾರೆ, ಉಳ್ಕೊಂಡಿದೆ. ಅದ್ರ ಬಗ್ಗೆ ಈಗಾಗಲೇ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾವ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ನೇರವಾಗಿ ಅಲ್ಲಿ ಚರ್ಚೆ ಮಾಡ್ತೀವಿ. ತಾವೆಲ್ಲ ಆಗುತ್ತೆ ಅವ್ರವ್ರದ್ದು ಏನೋ ಹುಡಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. ನಾವು ಆಶೀರ್ವಾದ ಮಾಡೋಕ್ಕೆ ಬಂದವ್ರು ನಾವು ಮನೆಯಿಂದ ತಗೊಳಕ್ಕಾಗ್ತದ? ಈಗ ನೀವು ಬಂದಿದ್ದೀರಿ, ನೀವು ಮಾತಾಡೋಕೆ ನಂಗೆ ಇಷ್ಟ ಇಲ್ಲ, ಆದರೂ ಏನು ಮಾಡ್ತೀರಿ? ನೀವು ನಾವು ಬಿಡೋಂಗಿಲ್ಲ, ನೀವು ಬಿಡೋಂಗಿಲ್ಲ. ಸೊ ಹಂಗೆ ಈ ಸಾಧು ಸಂತರು ಹಿರಿಯರು ಜನ ರಾಜಕೀಯದಲ್ಲಿದ್ದೀವಿ, ಎಲ್ಲ ಥರದ ಜನನೂ ನಮ್ಗೆ ಬೇಕು. ಈಗ ಮುಜರಾ ಇಲಾಖೆ ನಡೆಸಲ್ವ ನಾವು? ಧಾರ್ಮಿಕ ದತ್ತಿ ಇಲಾಖೆ, ಮುಜರಾ ಇಲಾಖೆ, ವಕ್ಫು, ಚರ್ಚ್ಗಳು ಎಲ್ಲದಕ್ಕೂ ನಾವು ಸಹಾಯ ಮಾಡ್ತಾಯಿದ್ದೀವಿ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ತಾ ಇದ್ದಾರೆ. ಜೈನ ಮುನಿಗಳಿದ್ದಾರೆ, ಅವ್ರದ್ದೊಂದು ವೇಷಭೂಷ ಭೂಷಣ, ನಾಲ್ಕು ಸಾಧುಗಳು ಒಂಥರ, ಬೇರೆ ಸ್ವಾಮಿಗಳೊಂಥರ, ರಾಜಕಾರಣಿಗಳೊಂಥರ, ಕಾಕಿದೊಂಥರ, ಕಾವಿದೊಂಥರ, ಖಾದಿದೊಂಥರ, ಎಲ್ಲರದ್ದು ಅವ್ರವ್ರ ಡ್ಯೂಟಿ, ಅವ್ರವ್ರಿಗೆ ಏನೇನು ಸಮಾಜ ಕೊಟ್ಟಿದ್ರೆ ಆ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎರಡನೇದು ಈಗ ನಾವು ಕೋರ್ಟಲ್ಲಿ ಇಡಿ ಕೋರ್ಟಲ್ಲಿ ಈಗಾಗಲೇ ವಜಾ ಆಗಿದೆ. ಆದರೆ ಇನ್ನೊಂದು FIR ಹಾಕಿದ್ದಾರೆ, ಉಳ್ಕೊಂಡಿದೆ. ಅದ್ರ ಬಗ್ಗೆ ಈಗಾಗಲೇ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾವ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ದೀರ್ಘವಾಗಿ ಅಲ್ಲಿ ಚರ್ಚೆ ಮಾಡ್ತೀವಿ. ತಾವೆಲ್ಲ ಅಲ್ಲಿ ಬನ್ನಿ. ನಾಗಸಾಧು ಬಂದು ತಮಗೆ ಆಶೀರ್ವಾದ ಮಾಡೋದು ನೋಡಪ್ಪ, ಅವ್ರವ್ರದ್ದು ಏನೋ ಹುಡಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. ನಾವು ಆಶೀರ್ವಾದ ಮಾಡೋಕ್ಕೆ ಬಂದವ್ರು ನಾವು ಮನೆಯಿಂದ ತಗೊಳಕ್ಕಾಗ್ತದ? ಈಗ ನೀವು ಬಂದಿದ್ದೀರಿ, ನೀವು ಮಾತಾಡೋಕೆ ನಂಗೆ ಇಷ್ಟ ಇಲ್ಲ, ಆದರೂ ಏನು ಮಾಡ್ತೀರಿ? ನೀವು ನಾವು ಬಿಡೋಂಗಿಲ್ಲ, ನೀವು ಬಿಡೋಂಗಿಲ್ಲ. ಸೊ ಹಂಗೆ ಈ ಸಾಧು ಸಂತರು ಹಿರಿಯರು ಜನ ರಾಜಕೀಯದಲ್ಲಿದ್ದೀವಿ, ಎಲ್ಲ ಥರದ ಜನನೂ ನಮ್ಗೆ ಬೇಕು. ಈಗ ಮುಜರಾ ಇಲಾಖೆ ನಡೆಸಲ್ವ ನಾವು? ಧಾರ್ಮಿಕ ದತ್ತಿ ಇಲಾಖೆ, ಮುಜರಾ ಇಲಾಖೆ, ವಕ್ಫು, ಚರ್ಚ್ಗಳು ಎಲ್ಲದಕ್ಕೂ ನಾವು ಸಹಾಯ ಮಾಡ್ತಾಯಿದ್ದೀವಿ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ತಾ ಇದ್ದಾರೆ. ಜೈನ ಮುನಿಗಳಿದ್ದಾರೆ, ಅವ್ರದ್ದೊಂದು ವೇಷಭೂಷ ಭೂಷಣ, ನಾಲ್ಕು ಸಾಧುಗಳದ್ದು ಒಂಥರ, ಬೇರೆ ಸ್ವಾಮಿಗಳದೊಂಥರ, ರಾಜಕಾರಣಿಗಳೊಂಥರ, ಕಾಕಿದೊಂಥರ, ಕಾವಿದೊಂಥರ, ಖಾದಿದೊಂಥರ, ಎಲ್ಲರದ್ದು ಅವ್ರವ್ರ ಡ್ಯೂಟಿ, ಅವ್ರವ್ರಿಗೆ ಏನೇನು ಸಮಾಜ ಕೊಟ್ಟಿದೆ ಆ ಕೆಲಸ ಅವ್ರು ಮಾಡ್ತಾ ಇರ್ತಾರೆ.